ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬೆರ್ಕೆ ಸೊಪ್ಪಿನ ಟೇಸ್ಟಿ ಹಾಗೂ ಆರೋಗ್ಯಕರ ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ. ಬೆರ್ಕೆ ಸೊಪ್ಪು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲಿ ವಿಟಮಿನ್ ಎ, ಸಿ, ಕೆ ಮತ್ತು ಕ್ಯಾಲ್ಶಿಯಂ ಚೆನ್ನಾಗಿ ಇರುತ್ತೆ. ಜೊತೆಗೆ ರಕ್ತಹೀನತೆ ಸಮಸ್ಯೆ ಇದ್ದವರಿಗೆ ಕೂಡ ಇದು ತುಂಬಾ ಒಳ್ಳೆಯ ಆಹಾರ. ಹಾಗಾದರೆ ಈ ರುಚಿಕರವಾದ ಬೆರ್ಕೆ ಸೊಪ್ಪಿನ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ನಾನಿಲ್ಲಿ ಬೆರ್ಕೆ ಸೊಪ್ಪು ಅಂದರೆ ಹಳ್ಳಿ ಕಡೆ ಸಿಗೋ ಎಲ್ಲ ಥರ ಸೊಪ್ಪನ್ನು ತೊಗೊಂಡಿದ್ದೀನಿ. ಆ್ಯಂಡ್ 2 ಕಪ್ ಬೇಳೆ, 1 ಟೊಮೆಟೊನ ನೀಟಾಗಿ ಬೇಯಿಸ್ಕೊಂಡು ರಸನ ತೆಗೆದಿಟ್ಕೊಂಡಿದ್ದೀನಿ. ಸೊಪ್ಪಲ್ಲಿ ಪಲ್ಯ ಮಾಡ್ಬೋದು. ಆ್ಯಂಡ್ ಈ ರಸನ ನಾನು ಸಾರಿಗೆ ಯೂಸ್ ಮಾಡ್ತೀನಿ. ಒಂದು ಮಿಕ್ಸಿ ಜಾರ್ಗೆ 3 ಸ್ಪೂನಷ್ಟು ಕಾಯಿ ತುರಿ, 1/4 ಸ್ಪೂನಷ್ಟು ಜೀರಿಗೆ, ಅರಿಶಿನ, 1 ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ ಆ್ಯಂಡ್ 2 ಸ್ಪೂನಷ್ಟು ಖಾರ ಪುಡಿ, 1 ಸ್ಪೂನ್ ಧನಿಯಾ ಪೌಡರ್, 1 ಟೊಮ್ಯಾಟೊ ಆ್ಯಂಡ್ ಸ್ವಲ್ಪ ಸೊಪ್ಪು, ನಾನು ಅದು ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡ್ತಿದ್ದೀನಿ. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಅರ್ಧ ಬೌಲಷ್ಟು ಹುಣಸೆಹಣ್ಣಿನ ರಸನ ಆ್ಯಡ್ ಮಾಡ್ಕೋತೀನಿ. ಸ್ವಲ್ಪ ಗಟ್ಟಿಯಾಗೆ ರುಬ್ಕೋತೀನಿ, ನಂಗೆ ಜಾಸ್ತಿ ತೆಳು ಬೇಡ. ಈ ಕನ್ಸಿಸ್ಟೆನ್ಸಿಲಿ ಇದ್ದರೆ ಓಕೆ. ಇವಾಗ ಒಂದು ಪಾತ್ರೆಗೆ 5 to 6 ಸ್ಪೂನ್ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಸಾಸಿವೆ, ಬೆಳ್ಳುಳ್ಳಿ, 2 ಒಣಮೆಣ್ಸಿನ್ಕಾಯಿ ಆ್ಯಂಡ್ ಸ್ವಲ್ಪ ಕರಿಬೇವು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋತೀನಿ. ಆ್ಯಂಡ್ ಇವಾಗ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಮಸಾಲೆನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ಇವಾಗ ಸ್ವಲ್ಪ ಹೊತ್ತು ಲಿಡ್ನ ಕ್ಲೋಸ್ ಮಾಡಿ ಕುದಿಯೋಕ್ಕೆ ಬಿಡ್ತೀನಿ. ಒಂದು 5 ಮಿನಿಟ್ಸ್ ಆದರೂ ನೀಟಾಗಿ ಕುದಿಬೇಕು. ಆಮೇಲೆ ರಸನ ಆ್ಯಡ್ ಮಾಡ್ಕೋಬೇಕು. ಮಸಾಲೆ ಎಲ್ಲ ನೀಟಾಗಿ ಕುದಿಯೋ ಟೈಮಲ್ಲಿ ನಾನು ಏನು ಸೊಪ್ಪನ್ನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ ಅದ್ರ ರಸ ತೆಗೆದಿಟ್ಕೊಂಡಿದ್ದಲ್ಲ ಅದನ್ನು ಆ್ಯಡ್ ಮಾಡ್ತೀನಿ. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ತೀನಿ. ಸೊಪ್ಪಿನ ರಸ ಹಾಕಾದ್ಮೇಲೆ ಒಂದು 10 ಮಿನಿಟ್ಸ್ ಆದರೂ ಸಾರು ನೀಟಾಗಿ ಕುದಿಬೇಕು. ಈಗ ನೀವು ಬೇಕು ಅಂದರೆ ನೀರನ್ನ ಆ್ಯಡ್ ಮಾಡ್ಕೋಬೋದು. ಗಟ್ಟಿ ಬೇಕು ಅಂದರೆ ಸ್ವಲ್ಪ ನೀರನ್ನ ಕಡಿಮೆನೇ ಹಾಕ್ಕೊಳ್ಳಿ. ನನಗೆ ತೆಳುವಾಗಿರಲಿ ಅಂದ್ಬಿಟ್ಟು ನಾನು ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಂಡಿದ್ದೆ. ಇವಾಗ ಸಾರೆಲ್ಲ ನೀಟಾಗಿ ಕುದಿಯೋ ಟೈಮಲ್ಲಿ ಒಂದು 2 ಸ್ಪೂನ್ ಸಾಲ್ಟ್ನ ಆ್ಯಡ್ ಮಾಡಿ ಲಿಡ್ನ ಕ್ಲೋಸ್ ಮಾಡ್ತೀನಿ. ಸೊ ಇವಾಗ ಎಣ್ಣೆ ಎಲ್ಲ ನೀಟಾಗಿ ಬಿಟ್ಕೊಂಡಿದೆ. ನನ್ನ ಸಾರು ತುಂಬ ಚೆನ್ನಾಗಿ ಕುಕ್ ಆಗಿದೆ. ಆ್ಯಕ್ಚುಲಿ ಇದನ್ನು ತಿನ್ನೋದ್ರಿಂದ ಕಣ್ಣಿನ ಆರೋಗ್ಯ ಚೆನ್ನಾಗಿರುತ್ತೆ, ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ, ಮೂಳೆ ಗಟ್ಟಿಯಾಗಿರುತ್ತೆ, ಹಾಗೆ ಜೀರ್ಣಕ್ರಿಯೆಯು ಚೆನ್ನಾಗಿರುತ್ತೆ. ಜೊತೆಗೆ ನಮ್ಮ ಹಳ್ಳಿಗಳಲ್ಲಿ ಈ ಸೊಪ್ಪನ್ನು ಯೂಸ್ ಮಾಡಿ ತುಂಬಾ ವೆರೈಟಿ ರೆಸಿಪಿಗಳನ್ನ ಮಾಡ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸೊ ದಟ್ ನನ್ನ ನ್ಯೂ ರೆಸಿಪಿ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇದೇ ಥರ ಟೇಸ್ಟಿ ಆ್ಯಂಡ್ ಹೆಲ್ತಿ ರೆಸಿಪಿ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್.